ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನರೇಗಾ ಮರು ಜಾರಿ ಆಗ್ರಹಿಸಿ ಇವತ್ತು ಕಾಂಗ್ರೆಸ್ ಬೃಹತ್ ಹೋರಾಟವನ್ನು ಕೈಗೊಂಡಿದೆ. ನಮ್ಮ ಜೊತೆ ಸಚಿವ ಸಂತೋಷ್ ಲಾಡ್ ಅವರು ಇದ್ದಾರೆ. ಸರ್, ನರೇಗಾವನ್ನು ವಾಪಸ್ ತರೋದಕ್ಕೆ ಹೋರಾಟ ಮಾಡ್ತಿದ್ದೀರಿ? ಹೌದ್ರಿ, ಫಂಡಮೆಂಟಲ್ ರೈಟ್ ಟು ವರ್ಕ್ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಇರ್ತ ಅಧಿಕಾರವನ್ನ ಎಲ್ಲ ಕಸ್ಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಆಕ್ಟ್ ನಾವು ಮಾಡಿದ್ವಿ. ಬೇರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಗ್ರಾಮ ಪಂಚಾಯತಿಗೆ ದುಡ್ಡು ಕೊಡಬೇಕು. ಈಗ ಅದನ್ನೆಲ್ಲ ತೆಗೆದು ರಾಜ್ಯ ಸರ್ಕಾರ 40% ದುಡ್ಡು ಕೊಡಬೇಕಂತಕ್ಕಂಥ ಕಾನೂನು ತರ್ತಕ್ಕಂಥ ಅವಶ್ಯಕತೆ ಏನಿದೆ? ಕೇಂದ್ರ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ತರ್ತಾನ? ಆಮೇಲೆ ಹಾಳಾಗ್ಲಿಕ್ಕೆ ಕಾರಣ ಇವ್ರದೇ. ಅವ್ನು ಹೋಗಿ ವರ್ಕರ್ ಕೆಲಸ ಮಾಡ್ತಿದ್ರೆ ಅವ್ನು 2 ಟೈಮ್ ಅಟೆಂಡೆನ್ಸ್ ಹಾಕಬೇಕು, 3 ಟೈಮ್ ಅಟೆಂಡೆನ್ಸ್ ಹಾಕಬೇಕು. ಪ್ರಧಾನಮಂತ್ರಿಯವರೇ ಪಾರ್ಲಿಮೆಂಟಿಗೆ ಬರೋದಿಲ್ಲ. ಪ್ರಧಾನಮಂತ್ರಿಯವರು ಕಳೆದ 11 ವರ್ಷದಲ್ಲ ಪಾರ್ಲಿಮೆಂಟಿಗೆ ಬರೋದಿಲ್ಲ. ಪ್ರಧಾನಮಂತ್ರಿಯವರೇ ಪಾರ್ಲಿಮೆಂಟಿಗೆ ಅಟೆಂಡೆನ್ಸ್ ಕೊಡಂಗಿಲ್ಲ. ಪಾಪ ಯಾವುದೋ ಬಡವರು ಕೆಲಸ ಮಾಡ್ತಿದ್ರೆ ಬೆಳಗ್ಗೆ ಒಂದ್ಸಲಿ ಅಟೆಂಡೆನ್ಸ್ ಹಾಕು, ಮಧ್ಯಾಹ್ನ ಒಂದ್ಸಲಿ ಹಾಕು, ಸಾಯಂಕಾಲ ಒಂದ್ಸಲಿ ಹಾಕು. ಅಂದ್ರೆ ಗ್ರಾಮ ಪಂಚಾಯತಿ ಲೋಪದೋಷ ಇದೆ, ಆದರೆ MLAಗಳ ಲೋಪದೋಷ ಇಲ್ವಾ? ಪಾರ್ಲಿಮೆಂಟ್ನಲ್ಲಿ ಎಲ್ಲಿ ಲೋಪದೋಷಗಳಿಲ್ಲ? ಇವತ್ತು ಪಾರ್ಲಿಮೆಂಟ್ ಒಬ್ಬೊಬ್ಬ ಮೆಂಬರು ಇರ್ತಕ್ಕಂಥ ಕೇಂದ್ರದಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರ್ಗಳು ಅವ್ರ ಆಸ್ತಿ ತೆಗೆದು ನೋಡ್ರಿ ಎಷ್ಟು ರೊಕ್ಕ ಮಾಡಿಕೊಂಡಿದ್ದಾರೆ ಅಂತ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಎಲ್ಲ ರೂಲ್ಸ್ಗಳು ಬಡವ್ರ ಮೇಲೆ. ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಗ್ರಾಮ ಸ್ವರಾಜ್ ಆಗಬೇಕು. ಗ್ರಾಮ ಪಂಚಾಯತಿ ಮುಖಾಂತರ ನಮ್ಮ ಹಳ್ಳಿಗಳು ನಡಿಬೇಕಂತಕ್ಕಂಥದ್ದು ಕಾನೂನನ್ನು ನಾವು ಗ್ರಾಮ ಪಂಚಾಯತಿ ಕೊಡ್ತಾ ಇದ್ರೆ ಗ್ರಾಮ ಪಂಚಾಯತಿನ ಹಕ್ಕನ್ನು ತೆಗೆದು ಕೇಂದ್ರ ಸರ್ಕಾರಕ್ಕೆ ಒಯ್ತಕ್ಕಂಥ ಕಾರಣ ಏನು? ಸರ್, ಅವ್ರು ಹೇಳ್ತಾರೆ ನರೇಗಾದಲ್ಲಿ ಲೋಪದೋಷ ಇತ್ತು ಅಂತ. ಹಾಗಾದ್ರೆ ಜಿನಲ್ಲಿ ಏನ್ ಲೋಪದೋಷ ಇದೆ ಅಂತ ಅದೇ ಹೇಳ್ತಾರೆ. ಪಾರ್ಲಿಮೆಂಟ್ ಲೋಪದೋಷ ಇಲ್ಲ. ಮತ್ತೆ 11 ವರ್ಷ ಲೋಪದೋಷ ಇದ್ರೆ ನೀವ್ಯಾಕೆ ಸುಮ್ಮನಿದ್ರಿ? ಅವಾಗ ಸರಿಪಡಿಸ್ಬೋದಾಗಿತ್ತಲ್ಲ. ಮಿನಿಸ್ಟ್ರಿ ಇವ್ರದೇ ಇದೆ. ಇವ್ರು ಏನು ಮಾಡಿದ್ದಾರೆ, ಇದನ್ನ ಒಟ್ಟಾರೆ ಬಡವರಿಗೆ ಅನಾನುಕೂಲ ಆಗಬೇಕು, ಸೌಕರ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ಮತ್ತೆ ಸ್ಕೀಮ್ ಬರ್ತಾ ಇದೆ. ಇದು ಸ್ವಲ್ಪ ಕಾದು ನೋಡಿ ಬೇಕಿದೆ. ಕೊನೆ ಪ್ರಶ್ನೆ, ಹೋರಾಟಕ್ಕಷ್ಟೇ ಸೀಮಿತ ಆಗುತ್ತಾ ಅಥವಾ ಇದನ್ನ ಮುಂದೆ ತಗೊಂಡೋಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀರಾ ಸರ್? ಇಡೀ ಭಾರತ ದೇಶದಲ್ಲಿ ಹೋರಾಟ ನಮ್ಮ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ. ನಾವು ಕೂಡ ಹೋರಾಟ ಮಾಡ್ತೀವಿ. ಇದಕ್ಕೆ ಜನರು ಭಾಗಿ ಆಗಬೇಕು, ಜನರು ಅರ್ಥ ಮಾಡ್ಕೋಬೇಕು. ಈ ಬುಲ್ಟೆ ಸರ್ಕಾರ, ಬೋಗಸ್ ಸರ್ಕಾರ, ಸುಳ್ಳು ಹೇಳ್ತಕ್ಕಂಥ ಸರ್ಕಾರಕ್ಕೆ ಜನ ಮುಂದೆ ಬರ್ತಕ್ಕಂಥ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿಕೆ ಇಚ್ಛೆ ಬಯಸ್ತೀನಿ. ನರೇಗಾ ಮರು ಜಾರಿ ಆಗ್ರಹಿಸಿ ಇವತ್ತು ಕಾಂಗ್ರೆಸ್ ಬೃಹತ್ ಹೋರಾಟವನ್ನು ಕೈಗೊಂಡಿದೆ. ನಮ್ಮ ಜೊತೆ ಸಚಿವ ಸಂತೋಷ್ ಲಾಡ್ ಅವರು ಇದ್ದಾರೆ. ಸರ್, ನರೇಗಾವನ್ನು ವಾಪಸ್ ತರೋದಕ್ಕೆ ಹೋರಾಟ ಮಾಡ್ತಿದ್ದೀರಿ? ಹೌದ್ರಿ, ಫಂಡಮೆಂಟಲ್ ರೈಟ್ ಟು ವರ್ಕ್ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಇರ್ತ ಅಧಿಕಾರವನ್ನ ಎಲ್ಲ ಕಸ್ಕೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಆಕ್ಟ್ ನಾವು ಮಾಡಿದ್ವಿ. ಬೇರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಗ್ರಾಮ ಪಂಚಾಯತಿಗೆ ದುಡ್ಡು ಕೊಡಬೇಕು. ಈಗ ಅದನ್ನೆಲ್ಲ ತೆಗೆದು ರಾಜ್ಯ ಸರ್ಕಾರ 40% ದುಡ್ಡು ಕೊಡಬೇಕಂತಕ್ಕಂಥ ಕಾನೂನು ತರ್ತಕ್ಕಂಥ ಅವಶ್ಯಕತೆ ಏನಿದೆ? ಕೇಂದ್ರ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ತರ್ತಾನ? ಆಮೇಲೆ ಹಾಳಾಗ್ಲಿಕ್ಕೆ ಕಾರಣ ಇವ್ರದೇ. ಅವ್ನು ಹೋಗಿ ವರ್ಕರ್ ಕೆಲಸ ಮಾಡ್ತಿದ್ರೆ ಅವ್ನು 2 ಟೈಮ್ ಅಟೆಂಡೆನ್ಸ್ ಹಾಕಬೇಕು, 3 ಟೈಮ್ ಅಟೆಂಡೆನ್ಸ್ ಹಾಕಬೇಕು. ಪ್ರಧಾನಮಂತ್ರಿಯವರೇ ಪಾರ್ಲಿಮೆಂಟಿಗೆ ಬರೋದಿಲ್ಲ. ಪ್ರಧಾನಮಂತ್ರಿಯವರು ಕಳೆದ 11 ವರ್ಷದಲ್ಲ ಪಾರ್ಲಿಮೆಂಟಿಗೆ ಬರೋದಿಲ್ಲ. ಪ್ರಧಾನಮಂತ್ರಿಯವರೇ ಪಾರ್ಲಿಮೆಂಟಿಗೆ ಅಟೆಂಡೆನ್ಸ್ ಕೊಡಂಗಿಲ್ಲ. ಪಾಪ ಯಾವುದೋ ಬಡವರು ಕೆಲಸ ಮಾಡ್ತಿದ್ರೆ ಬೆಳಗ್ಗೆ ಒಂದ್ಸಲಿ ಅಟೆಂಡೆನ್ಸ್ ಹಾಕು, ಮಧ್ಯಾಹ್ನ ಒಂದ್ಸಲಿ ಹಾಕು, ಸಾಯಂಕಾಲ ಒಂದ್ಸಲಿ ಹಾಕು. ಅಂದ್ರೆ ಗ್ರಾಮ ಪಂಚಾಯತಿ ಲೋಪದೋಷ ಇದೆ, ಆದರೆ MLAಗಳ ಲೋಪದೋಷ ಇಲ್ವಾ? ಪಾರ್ಲಿಮೆಂಟ್ನಲ್ಲಿ ಎಲ್ಲಿ ಲೋಪದೋಷಗಳಿಲ್ಲ? ಇವತ್ತು ಪಾರ್ಲಿಮೆಂಟ್ ಒಬ್ಬೊಬ್ಬ ಮೆಂಬರು ಇರ್ತಕ್ಕಂಥ ಕೇಂದ್ರದಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟ್ ಮೆಂಬರ್ಗಳು ಅವ್ರ ಆಸ್ತಿ ತೆಗೆದು ನೋಡ್ರಿ ಎಷ್ಟು ರೊಕ್ಕ ಮಾಡಿಕೊಂಡಿದ್ದಾರೆ ಅಂತ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ಎಲ್ಲ ರೂಲ್ಸ್ಗಳು ಬಡವ್ರ ಮೇಲೆ. ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಗ್ರಾಮ ಸ್ವರಾಜ್ ಆಗಬೇಕು. ಗ್ರಾಮ ಪಂಚಾಯತಿ ಮುಖಾಂತರ ನಮ್ಮ ಹಳ್ಳಿಗಳು ನಡಿಬೇಕಂತಕ್ಕಂಥದ್ದು ಕಾನೂನನ್ನು ನಾವು ಗ್ರಾಮ ಪಂಚಾಯತಿ ಕೊಡ್ತಾ ಇದ್ರೆ ಗ್ರಾಮ ಪಂಚಾಯತಿನ ಹಕ್ಕನ್ನು ತೆಗೆದು ಕೇಂದ್ರ ಸರ್ಕಾರಕ್ಕೆ ಒಯ್ತಕ್ಕಂಥ ಕಾರಣ ಏನು? ಸರ್, ಅವ್ರು ಹೇಳ್ತಾರೆ ನರೇಗಾದಲ್ಲಿ ಲೋಪದೋಷ ಇತ್ತು ಅಂತ. ಹಾಗಾದ್ರೆ ಜಿನಲ್ಲಿ ಏನ್ ಲೋಪದೋಷ ಇದೆ ಅಂತ ಅದೇ ಹೇಳ್ತಾರೆ. ಪಾರ್ಲಿಮೆಂಟ್ ಲೋಪದೋಷ ಇಲ್ಲ. ಮತ್ತೆ 11 ವರ್ಷ ಲೋಪದೋಷ ಇದ್ರೆ ನೀವ್ಯಾಕೆ ಸುಮ್ಮನಿದ್ರಿ? ಅವಾಗ ಸರಿಪಡಿಸ್ಬೋದಾಗಿತ್ತಲ್ಲ. ಮಿನಿಸ್ಟ್ರಿ ಇವ್ರದೇ ಇದೆ. ಇವ್ರು ಏನು ಮಾಡಿದ್ದಾರೆ, ಇದನ್ನ ಒಟ್ಟಾರೆ ಬಡವರಿಗೆ ಅನಾನುಕೂಲ ಆಗಬೇಕು, ಸೌಕರ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ಮತ್ತೆ ಸ್ಕೀಮ್ ಬರ್ತಾ ಇದೆ. ಇದು ಸ್ವಲ್ಪ ಕಾದು ನೋಡಿ ಬೇಕಿದೆ. ಕೊನೆ ಪ್ರಶ್ನೆ, ಹೋರಾಟಕ್ಕಷ್ಟೇ ಸೀಮಿತ ಆಗುತ್ತಾ ಅಥವಾ ಇದನ್ನ ಮುಂದೆ ತಗೊಂಡೋಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀರಾ ಸರ್? ಇಡೀ ಭಾರತ ದೇಶದಲ್ಲಿ ಹೋರಾಟ ನಮ್ಮ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ. ನಾವು ಕೂಡ ಹೋರಾಟ ಮಾಡ್ತೀವಿ. ಇದಕ್ಕೆ ಜನರು ಭಾಗಿ ಆಗಬೇಕು, ಜನರು ಅರ್ಥ ಮಾಡ್ಕೋಬೇಕು. ಈ ಬುಲ್ಟೆ ಸರ್ಕಾರ, ಬೋಗಸ್ ಸರ್ಕಾರ, ಸುಳ್ಳು ಹೇಳ್ತಕ್ಕಂಥ ಸರ್ಕಾರಕ್ಕೆ ಜನ ಮುಂದೆ ಬರ್ತಕ್ಕಂಥ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಿಕೆ ಇಚ್ಛೆ ಬಯಸ್ತೀನಿ ನಿಮಗೆ. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರು ಆಡಿದ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.